ಇನ್ನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಯ್ತಾ? ಹೌದು. ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಈಗ 2,000 ರೂಪಾಯಿಗೆ 2 ಬಾರಿ ಜಮೆ ಆಗ್ತಾ ಇದೆ. ಕೆಲವರಿಗೆ ಬೆಳಗ್ಗಿಂದ ಜಮೆ ಆಗ್ತಾ ಇದೆ, ಕೆಲವರಿಗೆ ಸಂಜೆಯಿಂದ ಜಮೆ ಆಗ್ತಾ ಇದೆ. ವೀಕ್ಷಕರೇ, ಒಟ್ಟಾರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿಯಪ್ಪ ಅಂತಾನೆ ಹೇಳ್ಬೋದು. ಆದ್ರೆ ಕೆಲವರಿಗೆ ಹಣ ಬಂದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅವರಿಗೆ ಯಾವಾಗ ಹಣ ಬರುತ್ತೆ, ನಿಮ್ಮ ಅಕೌಂಟ್ಗೆ ಹಣ ಯಾವಾಗ ಬರಬಹುದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಎಲ್ಲಾ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಇನ್ ಮುಂದೆ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳು ನಿಮಗೆ ಕೊಡ್ತಾರೆ ಗೊತ್ತಾ? ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕಡೆಯಿಂದಲೂ ಕೂಡ ನಿಮಗೆ ಇನ್ನು ಮುಂದೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ನೋಡೋಣ ಬನ್ನಿ. ಇನ್ನು ವೀಕ್ಷಕರೇ, ಈ ದಿನದಿಂದ ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಜನರು, ಪ್ರಯಾಣಿಕರು ತುಂಬಾ ಎಚ್ಚರವಾಗಿರಬೇಕು. ಎದಕ್ಕಂದ್ರೆ ವೀಕ್ಷಕರೇ, ಒಮ್ಮೆ ಬಾರಿ ಬಸ್ ಸಂಚಾರ ಬಂದಾದ್ರೆ ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ. ಇದು ಅನಿರ್ದಿಷ್ಟಾವಧಿ ಮುಷ್ಕರ, ಅಂದ್ರೆ ಇದು ದೊಡ್ಡ ಸಮಸ್ಯೆ ಆಗ್ಬಹುದು ಕರ್ನಾಟಕ ಜನರಿಗೆ ಅಂತಾನೂ ಕೂಡ ಹೇಳ್ಬಹುದು. ಇನ್ನು ನರೇಂದ್ರ ಮೋದಿಜಿಯವರು ಮತ್ತೊಂದು ಮಹಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಗತ್ತು ಮತ್ತೆ ಬಡತನ ನೋಡಬಹುದು. ಇಷ್ಟು ವರ್ಷ ನಾವು ಮಾಡಿರೋ ಎಲ್ಲಾ ಶ್ರಮ ಕೊಚ್ಚಿಕೊಂಡು ಹೋಗಬಹುದು. ಯುದ್ಧಗಳು ಮುಗಿಲಿಲ್ಲ ಅಂದ್ರೆ ಮುಂದಿನ ದಿನ ತುಂಬಾ ದೊಡ್ಡ ಸಮಸ್ಯೆ ಅಂತ ನರೇಂದ್ರ ಮೋದಿಜಿಯವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದು ಇಡೀ ವಿಶ್ವಕ್ಕೆ ದೊಡ್ಡ ಒಂದು ಶಾಕ್ ಕೊಟ್ಟಂತಾಗಿದೆ. ಅಮೆರಿಕ ಇರಾನ್ ಯುದ್ಧ ಭಾರತ ಸೇರಿದಂತೆ ಎಲ್ಲಾ ದೇಶಗಳಿಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಬಹುದು. ಒಂದು ಕಡೆಗೆ ಎನರ್ಜಿ ಕ್ರೈಸಿಸ್, ಅಂದ್ರೆ ಈ ಒಂದು ಕಚ್ಚಾ ತೈಲ, ಅಡುಗೆ ಅನಿಲ ಸಮಸ್ಯೆ ಎಲ್ಲಾ ಒಂದು ದೇಶಗಳಿಗೂ ಕೂಡ ಕಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಬಂಗಾರ, ಬೆಳ್ಳಿ ಬೆಲೆಗೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಆದ್ರೆ ಇಳಿಕೆ ಆದ್ರೂ ಕೂಡ ಜನ ಖರೀದಿ ಮಾಡ್ತಾ ಇಲ್ಲ. ಎದಕ್ಕಂದ್ರೆ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡೋದಕ್ಕೆ ಬ್ರೇಕ್ ಹಾಕಿ ಅಂತ ಒಂದು ಮನವಿ ಸಲಹೆ ಕೂಡ ಕೊಟ್ಟಿರುವಂತದ್ದು. ಆದ್ರೂ ಕೂಡ 15% ಇದ್ರದ್ದು ಆಮದು ಸುಂಕವನ್ನ ಏರಿಕೆ ಕೂಡ ಮಾಡಿದ್ರಲ್ಲ, ಈಗ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ವೀಕ್ಷಕರೇ, ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರಂತೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಸೂಪರ್ ಸಿಹಿ ಸುದ್ದಿ ನಾವು ಇವತ್ತು ಕೊಡಲಿದ್ದೇವೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ನಿಮಗೆ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ವೀಕ್ಷಕರೇ, ಜಮೆ ಕೂಡ ಆಗಲು ಕೆಲವರಿಗೆ ಶುರು ಆಗ್ತಾ ಇದೆ. ಅಂದ್ರೆ ನೋಡಿ, ಇಲ್ಲಿವರೆಗೂ ಸರ್ಕಾರ 27 ಕಂತು ಕೆಲವರು ಕೊಟ್ಟಿದೆ, ಕೆಲವರಿಗೆ 28 ಕಂತು, ಕೆಲವರಿಗೆ 29 ಕಂತು, ಈ ತರ ಹಣ ಬಂದಿದೆ. ನಾವು ಕೂಡ ಇಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ನ DBT ಆಪ್ ನ ಚೆಕ್ ಮಾಡಿದಾಗ ನಮಗೂ ಕೂಡ ಗೊತ್ತಾಯಿತು, ಕೆಲವರಿಗೆ ಒಂದೇ ತಿಂಗಳಲ್ಲಿ 2 ಕಂತು ಬಂದಿದೆ. ಆದ್ರೆ ಕೆಲವರಿಗೆ 1 ತಿಂಗಳಿಗೆ 1 ಕಂತು ಅಂತೂ ಪಕ್ಕಾ ಬಂದಿದೆ. ಮಾರ್ಚ್ ತಿಂಗಳವರೆಗೂ ನಿಮಗೆ ಹಣ ಬಂದಿರಬಹುದು. ಬೇಕಾದ್ರೆ ನೀವು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವರಿಗೆ ಮಾರ್ಚ್ ತಿಂಗಳಲ್ಲಿ 2 ಕಂತು ಬಂದಿದ್ರೆ, ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ 1 ಕಂತು ಹಣ ಬಂದಿದೆ. ಆದ್ರೆ ಅದು ಏಪ್ರಿಲ್ ತಿಂಗಳದ್ದು, ಮಾರ್ಚ್ ತಿಂಗಳದ್ದು ಅಲ್ಲ, ಅದು ಹಿಂದಿನ ತಿಂಗಳಿನ ಕಂತುಗಳು, ಬಾಕಿ ಕಂತುಗಳು ಈಗ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಾ ಇರೋದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಫೆಬ್ರವರಿ ತಿಂಗಳವರೆಗೂ ಹಣ ಹೋಗಿದೆ. ಇದು ನಿಮಗೆ ಮಾರ್ಚ್ ಅಲ್ಲಿ ಬಂದಿರಬಹುದು, ಫೆಬ್ರವರಿ ತಿಂಗಳ ಹಣ ನಿಮಗೆ ಏಪ್ರಿಲ್ ಮೊದಲ ವಾರದಲ್ಲಿ ಬಂದಿರಬಹುದು, ಅಥವಾ ಮಾರ್ಚ್ ಕೊನೆ ಕ್ಷಣದಲ್ಲಿ ಬಂದಿರಬಹುದು. ಈಗ ಮಾರ್ಚ್ ತಿಂಗಳದ್ದು ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಮೇ ತಿಂಗಳಲ್ಲಿ ಜಮೆ ಆಗುತ್ತೆ. ಅಂದ್ರೆ ಸರ್ಕಾರ ಏನು 2-3 ತಿಂಗಳದ್ದು ಬಾಕಿ ಇತ್ತಲ್ಲ, ಅದೆಲ್ಲ ಕೂಡ ಈಗ ಕ್ಲಿಯರ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಗೃಹಲಕ್ಷ್ಮಿಯರಿಗೆ ಕೆಲವರಿಗೆ ಈಗ 20ನೇ ತಾರೀಕಿನ ಒಳಗೆ 2,000 ರೂಪಾಯಿ ಜಮೆ ಆಗುತ್ತೆ. ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂದ್ರೆ ಇದೇ ತಿಂಗಳು 20ನೇ ತಾರೀಕಿನವರೆಗೂ ನೀವು ಕಾಯಬೇಕು. ಯಾಕಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು, ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, 4 ದಿನದಲ್ಲಿ ಒಂದು ಮಾರ್ಚ್ ತಿಂಗಳದ್ದು ಹಣ ಜಮೆ ಮಾಡ್ತೀವಿ, 8-10 ದಿನದ ಗ್ಯಾಪ್ ಅಲ್ಲಿ ಬಾಕಿ ಕಂತು ಅದು ಕೂಡ ಅಂದ್ರೆ ಈ ಒಂದು ಏಪ್ರಿಲ್ ತಿಂಗಳದ್ದು ಅದು ಕೂಡ ಜಮೆ ಮಾಡ್ತೀವಿ. ಅಂದ್ರೆ ನಾವು ಡೇಟ್ ವೈಸ್ ನೋಡಿದ್ರೆ ನಿಮ್ಮ ಅಕೌಂಟಿಗೆ 25, 26, 27 ಈ 3 ತಾರೀಕಿದೆಯಲ್ಲ, ಈ 3 ತಾರೀಕಿನ ಒಳಗೆ ನಿಮಗೆ ಮತ್ತೆ 2,000 ರೂಪಾಯಿ ಬರುತ್ತೆ. 20ನೇ ತಾರೀಕಿನ ಒಳಗೆ ಮತ್ತೆ 2,000 ರೂಪಾಯಿ ಬರುತ್ತೆ. ಈ ತಿಂಗಳು ಮುಗಿಯೋ ಒಳಗೆ ನಿಮ್ಮ ಅಕೌಂಟಿಗೆ 4,000 ರೂಪಾಯಿ ಬರುತ್ತೆ. ಆದ್ರೆ ಇಲ್ಲಿ ಕೆಲವರಿಗೆ ಯಾರಿಗೆಲ್ಲ ಹಣ ಈಗಾಗಲೇ ಜಮೆ ಆಗಿದೆ ನೋಡಿ, ಅವರಿಗೆ 1 ಕಂತು ಮಾತ್ರ ಜಮೆ ಆಗುತ್ತೆ, ಅವರಿಗೆ 2 ಕಂತು ಜಮೆ ಆಗಲ್ಲ. ಯಾಕಂದ್ರೆ ಕೆಲವರಿಗೆ 27 ಬಂದವರಿಗೆ 28, 29 2 ಕಂತು ಜಮೆ ಆಗುತ್ತೆ. ಕೆಲವರಿಗೆ 28 ಕಂತು ಬಂದಿದೆಯಲ್ಲ, ಅವರಿಗೆ 29ನೇ ಕಂತು ಮಾತ್ರ ಜಮೆ ಆಗುತ್ತೆ. ಯಾರಿಗೆಲ್ಲ 29ನೇ ಕಂತಿನವರೆಗೂ ಹಣ ಬಂದಿದೆ ಅವರಿಗೆ ಹಣ ಸದ್ಯಕ್ಕೆ ಬರೋದಿಲ್ಲ. ಅವರಿಗೆ ಜೂನ್ ತಿಂಗಳಿಂದ ಮತ್ತೆ ಹಣ ರಿಲೀಸ್ ಆದ್ರೆ ಅವಾಗ ಬರುತ್ತೆ ಅಂತಾನೆ ಹೇಳ್ಬಹುದು. ಸರ್ಕಾರ ಇಲ್ಲಿವರೆಗೂ ಕೆಲವರಿಗೆ 28, 29 ಕಂತು ಕೂಡ ಹಣ ಕೊಟ್ಟಿರುವಂತದ್ದು. ವೀಕ್ಷಕರೇ, ಜಿಲ್ಲಾವಾರು ಕೆಲವೊಂದು ಅಕೌಂಟ್ಗೆ ಕೆಲವೊಂದು ಸ್ವಲ್ಪ ಮಿಸ್ ಮ್ಯಾಚಿಂಗ್ ಇರುವಂತದ್ದು. ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಹಣ ಬೇಗ ಬರುತ್ತೆ, ಕೆಲವು ಜಿಲ್ಲೆಗಳಲ್ಲಿ ಹಣ ಸ್ವಲ್ಪ ತಡವಾಗಿ ಬಂದಿದೆ ಅಂತಾನೆ ಅರ್ಥ. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ 25, 28ನೇ ತಾರೀಕಿನವರೆಗೂ ನೀವು ಕಾಯಿರಿ ವೀಕ್ಷಕರೇ, 100% ಹಣ ಬರುತ್ತೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಮುಂದಿನ ತಿಂಗಳು ಏನು ಜೂನ್ ತಿಂಗಳಿದೆ ನೋಡಿ, ನಿಮಗೆ ಭರ್ಜರಿ ಸಿಹಿ ಸುದ್ದಿ. ಅದಕ್ಕಂದ್ರೆ ಅಕ್ಕಿ ಮಾತ್ರ ಸಿಗಲ್ಲ, ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಆಹಾರ ಸಾಮಾನುಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೂರ್ಯಕಾಂತಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ರಾಗಿ ಕೂಡ ವಿತರಣೆ ಈಗ ಶುರುವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಕೊಡುತ್ತೆ, ರಾಜ್ಯ ಸರ್ಕಾರವೂ ಕೂಡ
ಅಕ್ಕಿ ಕೊಡ್ತಾ ಇತ್ತು. ಆದ್ರೆ ಈಗ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ, ಅದನ್ನ ಯಾವ ತರ ವಿತರಣೆ ಮಾಡ್ತಾರೆ ನೋಡಿ. ಪ್ರತಿಯೊಬ್ರು ಕೂಡ ಇಂದಿರಾ ಕಿಟ್ ತಗೋತಿರಲ್ಲ ಕೈಯಲ್ಲಿ, ಅವಾಗ ನೀವು ಅದರ ತೂಕನ ಚೆಕ್ ಮಾಡಿ. ಅಂದ್ರೆ ಇಲ್ಲಿ 2.5 kg ತೂಕ ಇದೆ, 5 kg ತೂಕ ಇದೆ, 7.5 kg ತೂಕ ಇದೆ. ನಿಮಗೆ ಯಾವ್ದು ತೂಕದ್ದು ಕಿಟ್ ಅನ್ನ ಕೊಡ್ತಾರೆ ಅದು ನಾವು ಕೂಡ ನಿಮಗೆ ಹೇಳ್ತೀವಿ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಸದ್ಯಕ್ಕೆ ಅಕ್ಕಿ ಅಂದ್ರೆ 10 kg ಅಕ್ಕಿ ಬದಲಾಗಿ 8 kg ಅಕ್ಕಿ ಕೊಟ್ಟು 2 kg ರಾಗಿಯನ್ನ ಈಗ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಸದ್ಯಕ್ಕೆ 8 kg ಅಕ್ಕಿ 2 kg ರಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ. ಹೀಗಾಗಿ ಈ ಒಂದು ಜೂನ್ ತಿಂಗಳಿನಿಂದ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಹಾಗೂ ಕೇಂದ್ರ ಸರ್ಕಾರದ 5 kg ಅಕ್ಕಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಇದನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತವರಿಗೆ ಒಬ್ಬರಿಗೆ ತಲಾ ಅರ್ಧ kg ಅಂತ 2.5 kg ಕಿಟ್ ಅನ್ನ ಕೊಡ್ತಾರೆ. ಹೀಗಾಗಿ ವೀಕ್ಷಕರೇ, ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg. ನಿಮ್ಮ ಕುಟುಂಬದಲ್ಲಿ 3 ರಿಂದ 4 ಜನ ಇದ್ರೆ ಅಂತವರಿಗೆ 5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ, 5 kg ತೂಕದ್ದು ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ, 8 ಜನ ಇರಲಿ, 10 ಜನ ಇರಲಿ, 20 ಜನ ಇರಲಿ, ನಿಮಗೆ ಮ್ಯಾಕ್ಸಿಮಮ್ ಒಂದು ಕಾರ್ಡ್ಗೆ, ಒಂದು ಕುಟುಂಬಕ್ಕೆ 7.5 kg ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ವೀಕ್ಷಕರೇ. ಸೊ ನಿಮ್ಮ ಒಂದು BPL ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅದರ ಮೇಲೆ ನಿಮಗೆ ಇದನ್ನ ವಿತರಣೆ ಮಾಡ್ತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಈಗ ಎರಡನೇದಾಗಿ ಅಂತ್ಯೋದಯ ಚೀಟಿದವರಿಗೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಈಗ ವೀಕ್ಷಕರೇ, ಇದೇ ಒಂದು 20ನೇ ತಾರೀಕಿನಿಂದ ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಇದು ಅನಿರ್ದಿಷ್ಟಾವಧಿ ಮುಷ್ಕರ. ಒಂದು ವೇಳೆ 20ನೇ ತಾರೀಕಿನಿಂದ ಬಸ್ ಸಂಚಾರ ಬಂದ್ ಆದ್ರೆ ಯಾವಾಗ ಮತ್ತೆ ಬಸ್ ಸಿಗುತ್ತೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇದು ಅನಿರ್ದಿಷ್ಟಾವಧಿ ಮುಷ್ಕರ. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಮತ್ತೆ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಅಂದ್ರೆ 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಆದ್ರೂ ನಮ್ಮನ್ನ ಕೇಳಿ ಮಾಡಿಲ್ಲ. ಇದು ಏಕ ಸೈಡ್ ಅಂದ್ರೆ ಒಂದೇ ಸೈಡ್ ತೀರ್ಮಾನ ತಗೊಂಡಿದ್ದಾರೆ. ನಮ್ಮನ್ನ ಸಭೆಗೂ ಕೂಡ ಕರೆದಿಲ್ಲ. ಇದನ್ನ ತಗೊಳ್ಳುವಾಗ ನಮಗೆ ಕರೆದಿಲ್ಲ ಅಂತ ಸಾರಿಗೆ ನೌಕರರು ಇಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಹುತೇಕ 19ನೇ ತಾರೀಕು ರಾತ್ರಿಯಿಂದಲೇ ಸಂಚಾರ ಬಂದ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದಂತ ಒಂದು ಬಸ್ ಕೂಡ ಬಿಡಲ್ಲ ಅಂತ ಈ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಎಲ್ಲ ನೌಕರರು, 4 ನಿಗಮದ ನೌಕರರು ಕೂಡ ಈ ಬಾರಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಬಸ್ ಸಂಚಾರ ಪೂರ್ತಿ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬಂದ್ ಆಗಬಹುದು. ಹೀಗಾಗಿ ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ 19ನೇ ತಾರೀಕು ರಾತ್ರಿವರೆಗೂ ಸ್ವಲ್ಪ ನ್ಯೂಸ್ ಚಾನೆಲ್ ಗಳನ್ನ ನೋಡ್ತಾ ಇರಿ, ಏನು ಅಪ್ಡೇಟ್ ಬರುತ್ತೆ ನೋಡಿ. ಸರ್ಕಾರ ಮತ್ತೊಮ್ಮೆ ಸಂಧಾನ ಸಭೆಗೂ ಕೂಡ ಕರೆದಿದೆ. ಸಂಧಾನ ಸಭೆಯಲ್ಲಿ ಮತ್ತೆ ಎಲ್ಲ ಓಕೆ ಆದ್ರೆ ಸಂಚಾರ ಮತ್ತೆ ಓಪನ್ ಆಗುತ್ತೆ. ಒಂದು ವೇಳೆ ಸಾರಿಗೆ ನೌಕರರು ಇಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ಮಾ ಕಾಯ್ದೆ ಕೂಡ ಜಾರಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಸ್ಮಾ ಕಾಯ್ದೆ ಜಾರಿಗೂ ಕೂಡ ನಾವು ಹೆದರಲ್ಲ ಅಂತ ಸಾರಿಗೆ ನೌಕರರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಸ್ ಸಂಚಾರ 20ನೇ ತಾರೀಕು ಅಂದ್ರೆ ಮೇ 20ನೇ ತಾರೀಕು ಬೆಳಿಗ್ಗೆಯಿಂದಲೇ ಬಂದಾಗೋ ನಿರೀಕ್ಷೆ ಇದೆ. ಶಕ್ತಿ ಯೋಜನೆ ಫಲಾನುಭವಿಗಳು, ಮಹಿಳೆಯರು ಕೂಡ ಸ್ವಲ್ಪ ಎಚ್ಚರ ಅಂತಾನೆ ಹೇಳ್ಬೋದು ಪ್ರಯಾಣಿಸುವಾಗ. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಇದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅದಕ್ಕಂದ್ರೆ ಆಮದು ಸುಂಕವನ್ನ 15%ಗೆ ಏರಿಕೆ ಮಾಡಿದ್ರಲ್ಲ, ಬೆಳ್ಳಿ ಬೆಲೆ 20,000 ರೂಪಾಯಿ ಏರಿಕೆ ಆಗಿತ್ತು, 3,10,000 ರೂಪಾಯಿ ಆಗಿತ್ತು ವೀಕ್ಷಕರೇ. ಕೇಂದ್ರ ಸರ್ಕಾರ 1 ವರ್ಷಗಳ ಕಾಲ ಬಂಗಾರದ ಒಂದು ಆಭರಣ ಆಗಿರ್ಬೋದು, ಬಂಗಾರದ ಒಂದು ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಂತ ಮನವಿ ಮಾಡಲಾಗಿತ್ತು. ಆದ್ರೂ ಕೂಡ ಜನ ಖರೀದಿ ಮಾಡೋದು ಬಿಡ್ಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಆಮದು ಸುಂಕ 15%ಗೆ ಏರಿಕೆ ಮಾಡಿದ್ರು. ಇದರದ್ದು ಬೆಲೆ ಬಂಗಾರದ್ದು 1,52,000 ರೂಪಾಯಿನ ದಿಢೀರ್ ಅಂತ 1,63,000 ರೂಪಾಯಿ ತನಕ ಹೋಗಿತ್ತು. ಈಗ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ, ಡಿಮ್ಯಾಂಡ್ ಇಳಿಕೆ ಆಯ್ತಾ. ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆ ಏನಿದೆ ನೋಡಿ, ಬಂಗಾರದ ಅಂಗಡಿಗಳು ಪೂರ್ತಿ ಖಾಲಿ ಹೊಡಿತಾ ಇದ್ದಾವೆ. 1 ವರ್ಷಗಳ ಕಾಲ ಬಂಗಾರ ತಗೋಬೇಡಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ಮೇಲೆ ಜನರು ಇದಕ್ಕೆ ಕೈ ಜೋಡಿಸ್ತಾರೆ. ಹೀಗಾಗಿ ಬಂಗಾರದ ಆಭರಣಗಳನ್ನ ಖರೀದಿ ಮಾಡಲು ಜನ ಹಿಂದಿಟ್ಟು ಹಾಕ್ತಾ ಇದ್ದಾರಂತೆ. ಬಂಗಾರದ ಆಭರಣ ಅಂಗಡಿಗಳು ಕೂಡ ಖಾಲಿ ಅಂತ ಹೇಳಲಾಗ್ತಾ ಇದೆ. ಈಗ ಡಿಮ್ಯಾಂಡ್ ಕೂಡ ಕಡಿಮೆ ಆದ್ರೆ ಬೆಲೆ ಕೂಡ ಇಳಿಕೆ ಆಗಲೇಬೇಕು. ಈಗ ನೋಡಿ, ಇದ್ರದ್ದು ಬೆಲೆ 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ ಮತ್ತೆ 1,56,000 1,57,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಮೊನ್ನೆ 1,62,000 ರೂಪಾಯಿ ಆಗಿತ್ತು, ಈಗ ಮತ್ತೆ 1,56,57,000 ರೂಪಾಯಿಗೆ ಬಂದು ನಿಂತಿದೆ. ಇದ್ರ ಮೇಲೆ 3% GST, ಮೇಕಿಂಗ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಇನ್ನು ಬೆಳ್ಳಿ ಬೆಲೆ 3,10,000 ರೂಪಾಯಿದದ್ದು ದಿಢೀರ್ ಅಂತ 3 ದಿನದಲ್ಲಿ 30,000 ರೂಪಾಯಿ ಇಳಿಕೆ ಆಗಿ 2,80,000 ರೂಪಾಯಿ 1 kg ಬೆಳ್ಳಿ ಬೆಲೆ ಆಗಿದೆ ವೀಕ್ಷಕರೇ. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಎರಡೂ ಕೂಡ ಇಳಿಕೆ ಆಗಿದೆ. ಆಮದು ಸುಂಕ ಏರಿಕೆ ಮಾಡಿದ ನಂತರ ಬೆಲೆ ಮತ್ತೆ ಈಗ ಇಳಿಕೆ ಆಗ್ತಾ ಇದೆ. ಏರಿಕೆ ಆಗಿತ್ತು, ಈಗ ಮತ್ತೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಆದ್ರೆ ಬಂಗಾರ ಬೆಲೆ ಇಳಿಕೆ ಆದ್ರೂ ಕೂಡ ಜನ ಖರೀದಿ ಮಾಡಲು ಹಿಂದೆಟ್ಟು ಹಾಕಬಹುದು. ಯಾಕಂದ್ರೆ ಮೋದಿ ಸರ್ಕಾರ ಒಂದು ಮಾತು ಹೇಳಿದೆ, ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ. ಇನ್ನೊಂದು ಕಡೆಗೆ ಮುಂದಿನ ಬರೋ ದಿನ ಜಗತ್ತು ದೊಡ್ಡ ಮಟ್ಟದ ಬಡತನ ನೋಡಬಹುದು.
ಇಷ್ಟು ವರ್ಷ ಪಟ್ಟಿದ್ದ ಶ್ರಮ ಎಲ್ಲ ವ್ಯರ್ಥವಾಗಬಹುದು. ಪರಿಸ್ಥಿತಿ ಬದಲಾಗದಿದ್ರೆ ಜಗತ್ತು ಭಾರಿ ಬಡತನದಲ್ಲಿ ಸಿಲುಕುತ್ತೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ಅಂದ್ರೆ ಈ ಒಂದು ಅಮೆರಿಕ ಇರಾನ್ ಯುದ್ಧ ಆಗಿರಬಹುದು, ಯುದ್ಧದ ಪ್ರಮಾಣ ಯಾವ ತರ ಇದೆ ಅಂದ್ರೆ ಮುಂದಿನ ಬರೋ ದಿನ ಏನ್ ಬೇಕಾದ್ರೂ ಆಗ್ಬಹುದು. ಈಗ ನರೇಂದ್ರ ಮೋದಿಜಿ ಅವರು 4ನೇ ಬಾರಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೋಡಿ, ಮೊದಲು ಕೊರೋನಾ ಬಂತು, ಅವಾಗ್ಲೂ ಕೂಡ ದೊಡ್ಡ ಮಟ್ಟದ ನಷ್ಟ ಆಗಿತ್ತು. ಈಗ ಮತ್ತೆ ಮಿಲಿಟರಿ ಸಂಘರ್ಷಗಳು ನಡೀತಾ ಇದ್ದಾವೆ. ಇಂಧನ ಕೊರತೆ, ಎನರ್ಜಿ ಕ್ರೈಸಿಸ್ ಕೂಡ ಆಗಿದೆ. ಅಂದ್ರೆ ಕಚ್ಚಾ ತೈಲ ಸಮಸ್ಯೆ ಆಗಿರ್ಬೋದು, ಅಡುಗೆ ಅನಿಲ ಸಮಸ್ಯೆ ಆಗಿರ್ಬೋದು. ಇದೆಲ್ಲ ಕೂಡ ಅಂದ್ರೆ ಜಗತ್ತು ಹಿಂದೆಂದೂ ಇಲ್ಲದಂತಹ ಸರಣಿ ಸವಾಲುಗಳನ್ನ ಎದುರಿಸ್ತಾ ಬಂದಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹೀಗಾಗಿ ತೈಲ ಹಾಗೂ ಅನಿಲ ಬೆಲೆ ಏರಿಕೆಗಳು ಕೂಡ ಸಾರಿಗೆ, ಆಹಾರ ಪೂರೈಕೆ, ಉತ್ಪಾದನೆ, ಗೃಹ ಖರ್ಚುಗಳ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಮಾನವ ಕುಲವು ಇಂದು ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಮೊದಲಿಗೆ ಕೊರೋನಾ ವೈರಸ್, ನಂತರ ಯುದ್ಧಗಳು, ಈಗ ಇಂಧನ ಬಿಕ್ಕಟ್ಟು ಉದ್ಭವಿಸಿದೆ. ಈ ದಶಕವು ಜಗತ್ತಿನ ಪಾಲಿಗೆ ವಿಪತ್ತುಗಳ ದಶಕವಾಗಿ ಪರಿಣಮಿಸಬಹುದು. ಜಗತ್ತು ಮತ್ತೆ ಅಂದ್ರೆ ನಮ್ಮ ಒಂದು ಜಗತ್ತಿನ ಜನಸಂಖ್ಯೆಯ ಅತಿ ದೊಡ್ಡ ವರ್ಗವೊಂದು ಬಡತನದಲ್ಲಿ ಮುಳುಗಲಿದೆ ಅಂತ ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧ ಇಲ್ಲಿಗೆ ಮುಗಿಬೇಕು, ಎಲ್ಲಾ ಮಿಲಿಟರಿ ಸಂಘರ್ಷಗಳು ಇಲ್ಲಿಗೆ ಮುಗಿಬೇಕು. ಇಲ್ಲವಾದಲ್ಲಿ ಜನಸಂಖ್ಯೆಯ ಅತಿ ದೊಡ್ಡ ಒಂದು ವರ್ಗ ಬಡತನದಲ್ಲಿ ಮುಳುಗುತ್ತೆ. ಅಂದ್ರೆ ಮತ್ತೆ ಬಡತನ ಬರುತ್ತೆ. ಇಷ್ಟು ವರ್ಷ ಪಟ್ಟಿದ್ದ ದಶಕಗಳಿಂದ ಸಾಧಿಸಿದ್ದ ಎಲ್ಲಾ ಸಾಧನೆಗಳು ಕೂಡ ಕೊಚ್ಚಿ ಹೋಗುತ್ತೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿಜಿ ಅವರು ಮೊದಲೇ ಒಂದು ಮಾತು ಕೂಡ ಹೇಳಿದ್ದಾರೆ, ಆದಷ್ಟು ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಬಳಸಿ, ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡಿ, ಇದರಿಂದ ಕಚ್ಚಾ ತೈಲ ಉಳಿಯುತ್ತೆ. ಮತ್ತೆ ಬಂಗಾರ ಕೂಡ ಅನಾವಶ್ಯಕವಾಗಿ ತಗೋಬೇಡಿ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ವರ್ಕ್ ಫ್ರಮ್ ಹೋಮ್, ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಿ ಅಂತ ಮೊದಲೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊರೋನಾ ಪರಿಸ್ಥಿತಿ ಬಂದ್ರೆ ಎಲ್ಲರೂ ಕೂಡ ಸನ್ನದ್ಧರಾಗಿರ್ಬೇಕು ಅಂತ ಕೂಡ ಮೊದಲೇ ಒಂದು ಇಂಟಿಮೇಷನ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ 2-3 ತಿಂಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.